ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ವಿನಿ ಮನೆ ಮನಸ್ಸಿನ ದನಿ. ತರಕಾರಿ ತಂದಾಗ ಸುಮಾರಷ್ಟು ತರಕಾರಿ ನಾವು ಯೂಸ್ ಮಾಡಿಕೊಂಡು ಕೊನೆಗೊಂದಷ್ಟು ಬೇರು ಅಥವಾ ಬುಡನೋ ಅಥವಾ ಕಾಂಡನೋ ಅದನ್ನು ವೇಸ್ಟ್ ಮಾಡಿ ನಾವು ಬಿಸಾಕ್ತೀವಲ್ವ. ಆ ಥರ ಮಾಡಿದ್ರೆ ಎಷ್ಟೊಂದು ವೇಸ್ಟ್ ಆಗುತ್ತೆ ಅಂತ ನಮ್ಗೆ ಅನಿಸುತ್ತೆ. ಎಲ್ಲದಕ್ಕೂ ದುಡ್ಡು ಕಟ್ಟಿರ್ತೀವಿ ಅಲ್ವಾ. ಅದಕ್ಕೆ ನಾನಿವತ್ತು ಮಗನ ಡೇಟಿಗೆ ಅಂತ ಹೊಸ ಒಂದು ಸ್ಕೂಪ್ನ ನಾವು ಟ್ರೈ ಮಾಡೋಣ ಅಂತ ಹೇಳಿ ಬಟರ್ ಜೊತೆಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿನ ಕಡ್ಡಿಗಳು, ಹಾಗೆಯೇ ನೆಂದಿರೋ ಅಂಥ ಬಾದಾಮ್ ಒಂದು 7-8 ಅಷ್ಟೇ ಕಂಡ್ರೆ ಹಾಕಿರೋದು. ಅದೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನೀರು ಹಾಕಿ ಕುದಿಯೋದಕ್ಕೆ ಬಿಟ್ಟು, ನಂತರ ಈ ಬ್ರೋಕೊಲಿ ತಂದಿದ್ದೆ, ಮೇಲಿನ ಹೂವು ಮಾತ್ರ ಬಿಡಿಸ್ಕೊಂಡು ಅವನಿಗೆ ಬಾಯ್ಲ್ ಮಾಡಿ ಕೊಟ್ಟಿದ್ದೆ. ಮಿಕ್ಕಿದ ಕಾಂಡ ಎಲ್ಲ ಹಂಗೆ ಇತ್ತು, ಅದನ್ನು ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಅದ್ರ ಜೊತೆಗೆ ನಾವು ಸ್ವಲ್ಪ ಚಾಟ್ ಮಸಾಲಾನೋ ಉಪ್ಪು ಅಥವಾ ಬ್ಲ್ಯಾಕ್ ಸಾಲ್ಟು ಹಾಕ್ಕೊಂಡು ಅದನ್ನು ಬೇಯೋದಕ್ಕೆ ಬಿಟ್ಟ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ತಣ್ಣಗಾದ ನಂತರ ಅದನ್ನು ನಾವು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಫಿಲ್ಟ್ರ್ ಮಾಡ್ಕೋಬೇಕು. ನಂತರ ಬಿಸಿ ಬಿಸಿ ಸೂಪು ತುಂಬಾ ಟೇಸ್ಟಿಯಾಗಿರುತ್ತೆ ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ತರಕಾರಿಗಳು ತಂದಾಗ ಯಾವುದೇ ಒಂದು ವೇಸ್ಟ್ ಆಗಿರೋ ಅಂತ ಬಿಸಾಕೋದಕ್ಕೆ ಬದಲಾಗಿ ಈ ಥರ ತೊಳೆದು ನಾವು ಸೂಪ್ ಮಾಡ್ಕೋಬೋದು.